ಎಲ್ಲರಿಗೂ ನಮಸ್ಕಾರ. ಕರೂರು ಗ್ರಾಮದ ಎಲ್ಲ ಹಿರಿಯರೇ, ಕಿರಿಯರೇ ಹಾಗೂ ಕೊಡುಗೈ ದಾನಿಗಳೇ ಹಾಗೂ ನನ್ನೆಲ್ಲ ಕರೂರು ಗ್ರಾಮದ ಶಿಕ್ಷಣ ಪ್ರೇಮಿಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ 2025 ಭಾಳಷ್ಟು ಸಿಹಿ ಮತ್ತು ಕಹಿ ನೆನಪುಗಳನ್ನು ಕೊಟ್ಟಂಥ ವರ್ಷ. ಈ ಒಂದು ವರ್ಷವನ್ನು ನಾವೆಲ್ಲರೂ ಸಹಿತ ಮೆಲುಕು ಹಾಕುತ್ತಾ ನಾಳೆ ಬರುವಂತಹ ನೂತನ ವರ್ಷ, ಹೊಸ ವರ್ಷ ನಮ್ಮೆಲ್ಲರಿಗೂ ಸಹಿತ ಸುಖ, ಶಾಂತಿ, ಸಮೃದ್ಧಿಯನ್ನು ನೀಡಲಿ ಅಂತ ನಾವೆಲ್ಲರೂ ಸಹಿತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಇವತ್ತಿನ ದಿನ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ, ಬಹುದಿನಗಳಿಂದ ನನ್ನದೊಂದು ಕನಸು. ಕರೂರು ಗ್ರಾಮದಲ್ಲಿ ಕಳೆದ ವರ್ಷ ನಾವೀಗಾಗಲೇ ಒಂದು ವಾರ್ಷಿಕೋತ್ಸವವನ್ನು ಮಾಡಿದ್ವಿ. ಅಂದರೆ ಕೇವಲ ನಾವು ಮಕ್ಕಳ ಈ ಒಂದು ವಾರ್ಷಿಕೋತ್ಸವವನ್ನು ಮಾಡೋದ್ರ ಜೊತೆಗೆ ಭಾಳಷ್ಟು ಒಂದು ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ವಿ ಅನ್ನೋದಕ್ಕಿಂತ ಅದು ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ನು ಮತ್ತು ನಿಮ್ಮ ಒಂದು ದಾನದ ಗುಣ ಮತ್ತು ನೀವು ಶಾಲೆಗೆ ಕೊಟ್ಟಂಥ ಮಹತ್ವ, ನೀವು ತೋರಿಸಿದಂಥ ಆಸಕ್ತಿ, ಅವೆಲ್ಲವುಗಳಿಂದ ಒಂದಿಷ್ಟು ಶಾಲಾ ವಾರ್ಷಿಕೋತ್ಸವದ ಜೊತೆಗೆ ಒಂದಿಷ್ಟು ಕಾರ್ಯಕ್ರಮಗಳಾದವು. ಅಂತಂದರೆ ನಮ್ಮ ಶಾಲಾ ವಾರ್ಷಿಕೋತ್ಸವದ ಜೊತೆಗೆ ಮಕ್ಕಳಿಗೆ ಒಂದು ತಟ್ಟೆ ಲೋಟ ಆಗಿರ್ಬೋದು, CC ಕ್ಯಾಮ್ರಾಗಳಾಗಿರ್ಬೋದು, ಹಾಗೆ ನಲಿಕಲಿ ಟೇಬಲ್ ಆಗಿರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ದತ್ತಿ ನಿಧಿ ಅಂತಕ್ಕಂಥದ್ದು ಒಂದು 60,000 ರೂಪಾಯಿದ್ದು. ಸೊ ಈ ರೀತಿಯ ಒಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಆ ಶಾಲಾ ವಾರ್ಷಿಕೋತ್ಸವವನ್ನು ಇಟ್ಕೊಂಡು ಮಾಡಿದ್ವಿ. ಸೊ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಮುಖ್ಯ ಕಾರಣ, ಸ್ವಲ್ಪ ನಾವು ಇನ್ನೂ ಒಂದು ಹೆಜ್ಜೆ ನಾವು ಮುಂದೆ ಹೋಗಬೇಕಾಗಿದೆ. ಈಗಾಗಲೇ ನಾವು ಪ್ರೈವೇಟ್ ಶಾಲೆಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಮುಗಿಸಿದ್ದಾರೆ. ಸ್ವಲ್ಪ ನಮ್ಮ ಸರ್ಕಾರಿ ಶಾಲೆದು ಸ್ವಲ್ಪ ಲೇಟ್ ಆಯಿತು. ಈ ಒಂದು 2026 ಜನವರಿ ಅಂತ್ಯದೊಳಗೆ ನಮ್ಮ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲ ನಮ್ಮ ಕರೂರು ಗ್ರಾಮದ ಸಕಲ ವ್ಯಕ್ತಿಗಳ ಒಂದು ಸಹಕಾರ, ತಮ್ಮೆಲ್ಲರ ಒಂದು ಸಹಾಯ ಇದ್ದರೆ ಖಂಡಿತವಾಗ್ಲೂ ಸಹಿತ ನಾವು ಒಂದು ಒಳ್ಳೆಯ ರೀತಿಯ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ಮಾಡೋದ್ರ ಜೊತೆಗೆ ನಮ್ಮ ಶಾಲೆಯನ್ನು ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸ್ನೇಹಿತರೆ ಈ ಒಂದು ಗ್ರೂಪನ್ನು ನಾನು ರಚನೆ ಮಾಡಿದ್ದೇನೆ. ನನ್ನ ಶಾಲೆ ನನ್ನ ಕೊಡುಗೆ ಅಭಿಮಾನಿ ಬಳಗ ಕರೂರು ಅಂತ. ಇಲ್ಲಿ ಒಂದಿಷ್ಟು ನನಗೆ ಈ ಮೊದಲನೇ ಸಾರಿ ಈ ಒಂದು ಗುಂಪನ್ನು ರಚನೆ ಮಾಡಬೇಕಾದ್ರೆ ಸರ್ಕಾರಿ ನೌಕರರ ಬಳಗ ಕರೂರು ಅಂತ ಮಾಡಿದೆ. ಆಮೇಲೆ ಒಂದಿಷ್ಟು ಖಾಸಗಿ ನೌಕರನ್ನ ಸೇರಿಸ್ಬೇಕು ಅಂತ ಅನಿಸ್ತು. ಯಾಕಂದರೆ ಒಂದು ಶಾಲೆ ಅಭಿವೃದ್ಧಿ ಬರೀ ಸರ್ಕಾರಿ ನೌಕರಿಂದ ಅಷ್ಟೇ ಅಲ್ಲ, ಇನ್ನೂ ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥ ಖಾಸಗಿ ನೌಕರಿ ವರ್ಗದಲ್ಲಿರ್ತಕ್ಕಂಥವ್ರನ್ನ ಸೇರಿಸ್ಬೇಕು ಅನ್ನಿಸ್ತು. ತದನಂತರ ನನಗನ್ನಿಸ್ತು, ಬರೀ ನೌಕರ ವರ್ಗದವ್ರು ಅಷ್ಟೇ ಅಲ್ಲ ಶಾಲೆ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಒಂದಿಷ್ಟು ಉದ್ಯಮಿಗಳಿರ್ತಾರೆ, ವ್ಯಾಪಾರಸ್ಥರಿರ್ತಾರೆ, ಶಿಕ್ಷಣದ ಬಗ್ಗೆ ಅಪಾರ ಅಭಿಮಾನ ಇರುತ್ತೆ. ಸೊ ಅವರೆಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ಇನ್ನೂ ನಾವು ಒಂದು ಒಳ್ಳೆ ರೀತಿಯ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ತಿಳ್ಕೊಂಡು ನನ್ನ ಶಾಲೆ ನನ್ನ ಕೊಡುಗೆ ಅಭಿಮಾನಿ ಬಳಗ ಅನ್ನೋ ಒಂದು ಗ್ರೂಪನ್ನು ರಚನೆ ಮಾಡಿದ್ದೀನಿ. ಈ ಒಂದು ಗ್ರೂಪ್ನಲ್ಲಿ ಕೇವಲ ಸರ್ಕಾರಿ ನೌಕರು, ಖಾಸಗಿ ನೌಕರು ಅಷ್ಟೇ ಅಲ್ಲ, ಎಲ್ಲ ಉದ್ಯಮಿಗಳಿದ್ದಾರೆ. ನಾನು ಈಗಾಗಲೇ ಕಳೆದ ವರ್ಷ ನಮ್ಮ ಒಂದು ಶಾಲೆಗೆ ಸಾಕಷ್ಟು ದಾನವನ್ನು ಮಾಡಿದ್ದಾರೆ. ನಾನು ಅವ್ರಿವ್ರ ಹೆಸರುಗಳನ್ನು ಹೇಳದೆ ಭಾಳಷ್ಟು, ಯಾಕಂದರೆ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಾಗ ಭಾಳ ಯಾರನ್ನು ಕೇಳಿದರೂ ಸಹಿತ ಇಲ್ಲ ಅಂತಿಲ್ಲ. ಅವ್ರು ಅಟ್ಲೀಸ್ಟ್ 10,000 ಕೊಡೋಕ್ಕಾಗದಿದ್ರು 1,000, 500 ಕೊಟ್ಟು ಆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕರೂರು ಗ್ರಾಮದ ಸಮಸ್ತ ಜನಗಳು ಸಹಿತ ಅದಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅದ್ರ ಜೊತೆಗೆ ಒಂದು 60,000ಗಳ ಒಂದು ದತ್ತಿ ನಿಧಿಯನ್ನು ಸಹಿತ ಸಂಗ್ರಹಣೆ ಮಾಡಲಿಕ್ಕೆ ಮತ್ತು ಅದನ್ನು ಶಾಲೆಗೆ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಹಕಾರ ಮಾಡಿದ್ದಾರೆ. ಸ್ನೇಹಿತರೆ, ಇಷ್ಟೇ ಈ ಒಂದು ಗುಂಪಿನ ಒಂದು ರಚನೆ, ಬೇರೆ ಏನೂ ಇಲ್ಲ. ಈ ಒಂದು ಗುಂಪಿನ ರಚನೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಆದಷ್ಟು ಮಟ್ಟಿಗೆ ನಮ್ಮ ಸರ್ಕಾರಿ ಶಾಲೆಯನ್ನು ಒಂದು ಪ್ರಗತಿಯತ್ತ ಕೊಂಡೊಯ್ತಕ್ಕಂಥ, ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದ್ದು. ಬಹುಶಃ ಮಾಡಿ ಇಡೀ ತಾಲೂಕಿನಲ್ಲೇ ಅತಿ ಹೆಚ್ಚು ಮಕ್ಕಳ ಸಂಖ್ಯೆಯನ್ನು ಹೊಂದಿರುವ ನಮಗೆ ಇನ್ನೂ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಕೊಠಡಿ ಇಲ್ಲ. ಎಲ್ಲವನ್ನೂ ನಾವು ಬರೀ ಸರ್ಕಾರದಿಂದ ನಿರೀಕ್ಷೆ ಮಾಡಿದರೆ ಖಂಡಿತವಾಗ್ಲೂ ಸಹಿತ ನಾವು ಒಂದು ಒಳ್ಳೆಯ ಒಂದು ಪ್ರೋಗ್ರೆಸ್ಸನ್ನು ನಮ್ಮ ಶಾಲೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಒಂದಿಷ್ಟು ಕಾರ್ಯಕ್ರಮಗಳು ಜರುಗಿದರೆ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಶಾಲೆಯ ಶಿಕ್ಷಕರು ಮತ್ತು STM ಅವರಾಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಹಾಗೆ ಗ್ರಾಮದ ಕೊಡುಗೈ ದಾನಿಗಳ ಒಂದು ಸಹಕಾರ ಕೊಡ್ತಕ್ಕಂಥ ಜನರ ಒಂದು ಬೆಂಬಲವನ್ನು ಪಡ್ಕೊಂಡು ನಾವೇನು ಮಾಡಬೇಕಾಗಿದೆ ಅಂದರೆ ನಮ್ಮ ಶಾಲೆಯನ್ನು ಒಂದು ಪ್ರಗತಿಯತ್ತ ನಾವೆಲ್ಲರೂ ಸಹಿತ ಕೊಂಡೊಯ್ಯಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಗುಂಪನ್ನು ರಚನೆ ಮಾಡಿದ್ದೇನೆ. ಉದ್ದೇಶ ಇಷ್ಟೇ, ಇದರಲ್ಲಿ ಸರ್ಕಾರಿ ನೌಕರು, ಖಾಸಗಿ ನೌಕರು, ಉದ್ಯಮಿಗಳು, ವ್ಯಾಪಾರಸ್ಥರು, ಶಿಕ್ಷಣ ಪ್ರೇಮಿಗಳು, ನಮ್ಮ ಪ್ರತಿಯೊಂದು ಏನು ಅಂತಂದರೆ ನಮ್ಮ ಶಾಲೆಯ ಬಗ್ಗೆ ಮತ್ತು ಶಿಕ್ಷಣದ ಬಗ್ಗೆ, ಅದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಆ ಥರದ ಎಲ್ಲ ಮನಸ್ಸುಗಳನ್ನು, ನನಗೆ ಗೊತ್ತಿರ್ತಕ್ಕಂಥ ಒಂದಿಷ್ಟು ಮನಸ್ಸುಗಳನ್ನು ನಾನು ಇಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಈ ಒಂದು ಗುಂಪಿಗೆ ಸೇರಿಸಿದ್ದೇನೆ.
ಈ ಗುಂಪಿಗೆ ಸುಮಾರು ಈಗಾಗಲೇ ಒಂದು 70ರಿಂದ 75 ಜನರನ್ನು ಈ ಒಂದು ನನ್ನ ಶಾಲೆ ನನ್ನ ಕೊಡುಗೆ ಅನ್ನೋ ಒಂದು ಗುಂಪಿಗೆ ಸೇರಿಸಿದ್ದೀನಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಸಹಿತ ತಮಗೆ ಪರಿಚಿತವಿರ್ತಕ್ಕಂಥ ಅದು ನೌಕರಿ ವರ್ಗದವರಾಗಿರ್ಬೋದು, ಆಮೇಲೆ ಉದ್ಯಮಿಗಳಾಗಿರ್ಬೋದು, ಅಥವಾ ಶಾಲೆಯ ಬಗ್ಗೆ ಕಾಳಜಿ ಇರತಕ್ಕಂಥ ಒಂದು ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಆಗಿದ್ದರೂ ಸಹಿತ ತಾವೆಲ್ಲರೂ ಸಹಿತ ಅವರನ್ನು ಈ ಒಂದು ಗುಂಪಿಗೆ ಸೇರಿಸಿ ಈ ಗುಂಪನ್ನು ಒಂದು ಬಲಿಷ್ಠ ಗುಂಪನ್ನಾಗಿ ಮಾಡಿ ಶಾಲೆಯ ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಒಳ್ಳೆಯ ಮನಸ್ಸುಗಳನ್ನು ಸೇರಿಸ್ತಕ್ಕಂಥ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ತಾವೆಲ್ಲರೂ ಸಹಿತ ಮಾಡಬೇಕು. ಅದರ ಜೊತೆಗೆ ಈ ವರ್ಷ ಇನ್ನೊಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕನ್ನೋ ಒಂದು ಕನಸನ್ನು ಹೊತ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಏನೂ ಇಲ್ಲ, ನಾವು ಕಳೆದ ವರ್ಷ ಶಾಲಾ ವಾರ್ಷಿಕೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದ್ರ ಜೊತೆಗೆ ಇನ್ನೊಂದು ಪ್ರತಿಭಾ ಪುರಸ್ಕಾರ ಮತ್ತು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಶಾಲಾ ವಾರ್ಷಿಕೋತ್ಸವದ ಜೊತೆಗೆ ಪ್ರತಿಭಾ ಪುರಸ್ಕಾರ ಏನಿದು ಅಂತ ಅಂದರೆ, ಇಲ್ಲಿ ನಮ್ಮ ಕರೂರು ಗ್ರಾಮದಲ್ಲಿ ಅದು ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಅನುದಾನ ರಹಿತ ಆಗಿರ್ಬೋದು, ಟೋಟಲ್ ನಮ್ಮ ಕರೂರು ಗ್ರಾಮದಲ್ಲಿ ಅದು ಬೇರೆ ಶಾಲೆಯಲ್ಲಿ ಓದಿದ್ರು ಸಹಿತ ವಿದ್ಯಾರ್ಥಿ ಪರವಾಗಿಲ್ಲ, ಅದು 7ನೇ ತರಗತಿ, SSLC, PUC, ಡಿಗ್ರಿ, ಅದು BEd ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ವೃತ್ತಿಪರ ಯಾವುದೇ ಕೋರ್ಸ್ಗಳಾಗಿರ್ಬೋದು, ಈ ಥರದ ಒಂದು ಕೋರ್ಸ್ಗಳಲ್ಲಿ SLC, PUC, ಡಿಗ್ರಿಯಲ್ಲಿ 7th ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಏನು ಅಂತಂದ್ರೆ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಇಡೀ ಗ್ರಾಮದ ಜನರ ಎದುರಿಗೆ ಅವರನ್ನು ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ, ಅದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಾವು ಯಾವ್ಯಾವುದಕ್ಕೆ ಏನೇನೋ ಭಾಳ ಖರ್ಚು ಮಾಡ್ತೇವೆ, ಈ ಗ್ರಾಮ ದೇವತೆಗಳಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕ್ತೇವೆ. ಆದರೆ ಈ ಸಾರಿ ನನ್ನ ಒಂದು ಕನಸು ಏನಿದೆ ಅಂತಂದರೆ, ನಾವು ಶಾಲಾ ವಾರ್ಷಿಕೋತ್ಸವವನ್ನು ಮಾಡುವಾಗ ಏನು ಪ್ರತಿಭಾ ಪುರಸ್ಕಾರ ಅಂತ ಏನು ಮಾಡ್ತೀವಲ್ಲ, ಏನು ಅದು 7ನೇ ತರಗತಿ, SLC, PUC, ಡಿಗ್ರಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳನ್ನು ಒಂದು ಕಟೌಟ್ಸಲ್ಲಿ ಅವ್ರನ್ನ ರಾರಾಯಿಸಬೇಕು. ಯಾಕೆ ಸರ್ ಇದಕ್ಕೆ ಇಷ್ಟು ಖರ್ಚು ಮಾಡ್ತಾರೆ ಅಂತ ಅಲ್ಲ, ಉದ್ದೇಶ ಇಷ್ಟೇ, ಆ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಕರೂರು ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಏನು ಅಂತಂದರೆ, ಮುಂದಿನ ವರ್ಷ ನನ್ನದು ಈ ರೀತಿ ಫೋಟೋ ಬರಬೇಕು, ನಾನು ಸಹಿತ ನಮ್ಮ ಗ್ರಾಮದವರ ಎದುರಿಗೆ ನಾನು ಸನ್ಮಾನಿಸ್ಕೋಬೇಕು ಅನ್ನೋ ಒಂದು ಛಲವನ್ನು ಇಟ್ಕೊಂಡು ಅದ್ರ ಮುಖಾಂತರ ವಿದ್ಯಾರ್ಥಿ ಏನಾಗಬೇಕು ಅಂತಂದರೆ ಓದಬೇಕು, ಒಂದು ಒಳ್ಳೆಯ ಸಾಧನೆಯನ್ನು ಮಾಡಬೇಕು, ಎಲ್ಲ ತಮ್ಮ ಪೋಷಕರಿಗೆ, ಗ್ರಾಮದವರಿಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪ್ರತಿಭಾ ಪುರಸ್ಕಾರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ದೀವಿ ಸ್ನೇಹಿತರೆ. ದಯಮಾಡಿ ಈ ಗುಂಪಿನ ಒಂದು ರಚನೆಯ ಉದ್ದೇಶ ಇಷ್ಟೇ, ಸಾಧ್ಯವಾದ ಮಟ್ಟಿಗೆ ನಾವೆಲ್ಲರೂ ಸಹಿತ ಸೇರಿ ಈ ಒಂದು ಶಾಲೆಯನ್ನು ಒಂದು ವಿನೂತನದ ಕಡೆಗೆ, ಒಂದು ಹೊಸದರ ಕಡೆಗೆ, ಒಂದು ಒಳ್ಳೆಯ ಪ್ರಗತಿಯ ಕಡೆಗೆ ನಮ್ಮ ಒಂದು ಕರೂರು ಗ್ರಾಮದ ಎಲ್ಲ ವಿದ್ಯಾರ್ಥಿಗಳನ್ನು ನೀವೆಲ್ಲರೂ ಸಹಿತ ಕೊಂಡೊಯ್ಯಬೇಕಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡಿರಿ, ಕಳೆದ ಬಾರಿ ನಾವು ಶಾಲಾ ವಾರ್ಷಿಕೋತ್ಸವ ಮಾಡೋದ್ರಿಂದ ನಾನು ಹೇಳಿದೆ, ನಾವು ಮಕ್ಕಳಿಗೆ ಸುಮಾರು 500 ತಟ್ಟೆ, 500 ಲೋಟ, CC ಕ್ಯಾಮ್ರಾ ಆಗಿರ್ಬೋದು, ನಲಿಕಲಿ ಟೇಬಲ್ ಆಗಿರ್ಬೋದು, ಈ ಥರದ ಒಂದಿಷ್ಟು ಕೆಲಸಗಳು ಬರೀ ಶಾಲಾ ವಾರ್ಷಿಕೋತ್ಸವ ಜೊತೆಗೆ ನಡೆದವು. ಸೊ ಅದೇ ರೀತಿ ಇನ್ನೂ ಒಂದಿಷ್ಟು ನಾವು ಕೊಡುಗೈ ದಾನಿಗಳನ್ನು ಇಟ್ಕೊಂಡು ನಮ್ಮ ಒಂದು ಶಾಲೆಯ ಒಂದು ಮೇನ್ ಗೇಟ್ ಇದೆ ಅಲ್ಲ, ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಬೇಕಾಗಿದೆ. ಎಷ್ಟೋ ನಮ್ಮಲ್ಲಿ ದೊಡ್ಡ ಶಾಲೆ ಆದರೂ ಸಹಿತ ಬರವಣಿಗೆಗೆ ಸೂಕ್ತವಾಗಿರ್ತಕ್ಕಂಥ ಕಪ್ಪು ಹೊಲಗಳಿಲ್ಲ, ಗ್ರಂಥಾಲಯಗಳಿಲ್ಲ. ಮಕ್ಕಳು ಇದುವರೆಗೂ ಸಹಿತ ನಾವು ನೋಡ್ತೀವಿ, ನಮ್ಮಲ್ಲಿ LKG UKG ಓದೋಂಥ ವಿದ್ಯಾರ್ಥಿ ಟೇಬಲ್ ಇದ್ರ ಮೇಲೆ ಕೂತ್ಕೊಳ್ತಾನೆ, ಡೆಸ್ಕ್ ಮೇಲೆ. ಬಟ್ ನಮ್ಮ ಮಕ್ಕಳು ಇವತ್ತು ಸಹಿತ ಒಂದು ನೆಲದ ಮೇಲೆ ಕೂತ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಒಂದು ಡೆಸ್ಕ್ನ ವ್ಯವಸ್ಥೆ ಆಗಿರ್ಬೋದು, ಗ್ರಂಥಾಲಯ ಆಗಿರ್ಬೋದು, ಒಳ್ಳೆಯ ಒಂದು ಪ್ರಯೋಗಾಲಯ ಆಗಿರ್ಬೋದು, ಈ ಥರದ್ದು ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ಈ ಒಂದು ಗುಂಪನ್ನು ರಚನೆ ಮಾಡಿದ್ದೇವೆ. ದಯಮಾಡಿ ತಾವೆಲ್ಲರೂ ಸಹಿತ ಒಳ್ಳೆಯ ಮನಸ್ಸಿನಿಂದ, ಆಮೇಲೆ ಇನ್ನೊಂದು ಏನು ಅಂತಂದರೆ, ಈ ಗುಂಪನ್ನು ರಚನೆ ಮಾಡಿರೋ ಒಂದು ಉದ್ದೇಶ ನಿಮ್ಮನ್ನು ಹಣ ಕೇಳೋದಲ್ಲ. ಇಲ್ಲಿ ಬರೀ ನಾವು ಹಣ ಕೊಟ್ಟು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡೋದಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು 10,000 ಕೊಡದೇ ಇದ್ದರೂ ಒಂದು 100 ರೂಪಾಯಿ ಕೊಡ್ಬೋದು. ಒಬ್ಬ ವ್ಯಕ್ತಿ ಒಂದು 100 ರೂಪಾಯಿ ಕೊಡದೇ ಇದ್ದರೂ ಅಟ್ಲೀಸ್ಟ್ ಒಂದು ಶಾಲೆಯ ಕೆಲಸ ಅಂತ ಬಂದಾಗ, ಉದಾಹರಣೆಗೆ ನಮ್ಮ ಶಾಲೆಯಲ್ಲಿ ನಮ್ಮ STMC ಅಧ್ಯಕ್ಷರು, ಉದಾಹರಣೆ ನಮ್ಮಲ್ಲಿ ಎಷ್ಟೋ ಬೇಳೆಕಾಳುಗಳು, ಆಮೇಲೆ ಅಕ್ಕಿಗಳು ಎಲ್ಲ ನುಸಿ ಬಂದಾಗ ಅವುಗಳನ್ನು ಎಣ್ಣೆ ಹಾಕ್ಕೊಂಡು ನಮ್ಮ RCC ಮೇಲೆ ಹಾಕಿ ಅವುಗಳನ್ನು ಒಣಗಿಸಿದ್ದಾರೆ. ಆಮೇಲೆ ಕೆಲವೊಂದು ದುರಸ್ತಿ ಕಾಮಗಾರಿ ಆದಾಗ ಅವರೇ ಸೆಲ್ಫಿ ಗುದ್ಲಿ ಹಿಡಿದು ಸಿಮೆಂಟನ್ನು ಕಾಲಿಸ್ಕೊಟ್ಟಿದ್ದಾರೆ. ಅಂದರೆ ನಾವು ಇಲ್ಲಿ ಏನಂತಂದರೆ, ಶಾಲೆಗೆ ನಾನು ಒಳ್ಳೇದು ಮಾಡಬೇಕು ಅಂದ್ರೆ ಬರೀ ಹಣ ಕೊಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಈ ರೀತಿಯಾಗಿ ಸಹಿತ ಒಂದು ಶಾಲೆಗೆ ಒಳ್ಳೆಯ ಸೇವೆಯನ್ನು ನಾವು ಮಾಡ್ಬೋದು. ಯಾಕೆ ಅಂತಂದರೆ, ಸೊ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಗುಂಪನ್ನು ನಾವೇನು ಮಾಡಿದ್ದೀವಿ ಅಂತಂದ್ರೆ ರಚನೆ ಮಾಡಿದ್ದೀವಿ. ಹಾಗಾಗಿ ಈ ಒಂದು ನಾವೆಲ್ಲರೂ ಕರೂರು ಗ್ರಾಮದ ಸಮಸ್ತ ಜನರು, ಅಲ್ಲಿ ಸರ್ಕಾರಿ ನೌಕರರಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಅಥವಾ ಒಳ್ಳೆಯ ದಾನಿಗಳು, ನಾವೆಲ್ಲರೂ ಸಹಿತ ಒಳ್ಳೆಯ ಒಂದು ಮನಸ್ಸನ್ನು ಮಾಡಿದ್ವಿ ಅಂದರೆ
ಖಂಡಿತವಾಗ್ಲೂ ಸಹಿತ ನಮ್ಮ ಮಕ್ಕಳು 40-50 ಸಾವಿರ ಕೊಟ್ಟು ಪ್ರೈವೇಟ್ ಶಾಲೆಗೆ ಹೋಗೋದಕ್ಕಿಂತ ನಮ್ಮ ಶಾಲೆಯಲ್ಲೇ ಇದ್ದು ಒಳ್ಳೆಯ ಒಂದು ಶಿಕ್ಷಣವನ್ನು ಪಡೆದು ಉನ್ನತ ಹುದ್ದೆಗೆ ಹೋಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಹಾಗಾಗಿ ಶೀಘ್ರದಲ್ಲೇ ತಾವೆಲ್ಲರೂ ಸಹಿತ ಕ್ರಿಯಾಶೀಲವಾಗಿ ಈ ಗುಂಪನ್ನು ಹಿಮ್ಮಡಿಗೊಳಿಸಬೇಕಾಗಿದೆ, ಇದನ್ನು ಬಲಿಷ್ಠಗೊಳಿಸಬೇಕಾಗಿದೆ. ತಮ್ಮ ಆಪ್ತರನ್ನ, ತಮ್ಮ ಸ್ನೇಹಿತರನ್ನ, ಮತ್ತೆ ಏನು ಅಂತಂದ್ರೆ ಸುಮ್ಮನೆ ಇಲ್ಲಿ ನಾವೆಲ್ಲರನ್ನು ಸೇರಿಸೋದಲ್ಲ, ಒಂದು ಶಾಲೆಗೆ ಏನಾದರೂ ಅವರು ಒಂದು ಕಾಂಟ್ರಿಬ್ಯೂಷನ್ ಮಾಡೋಂಗಿರಬೇಕು. ಅಟ್ಲೀಸ್ಟ್ ಅವ್ರಿಗೊಂದು ಕಾಳಜಿ ಇರಬೇಕು. ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ಕನ್ವಿನ್ಸ್ ಮಾಡಿ ಅದನ್ನು ಇವರಿಗೆ ಸೇರಿಸೋ ಆಗಿರಬೇಕು. ಅಂಥ ವ್ಯಕ್ತಿಗಳನ್ನು ತಾವೆಲ್ಲರೂ ಸಹಿತ ಈ ಒಂದು ಗ್ರೂಪ್ಗೆ ತಾವೆಲ್ಲರೂ ಸಹಿತ ಆ್ಯಡ್ ಮಾಡಿರಿ. ಈ ಒಂದು ಗುಂಪನ್ನು ನಾವು ಏನು ಮಾಡೋಣ ಅಂತಂದ್ರೆ ಒಂದು ಗಟ್ಟಿಗೊಳಿಸೋಣ, ಅದನ್ನು ಗಟ್ಟಿಯಾಗಿ ಮಾಡಿ ನಮ್ಮ ಒಂದು ಶಾಲೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ನಾವು ನೀವೆಲ್ಲರೂ ಸಹಿತ ಕೆಲಸ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳ್ತಾ, ಶೀಘ್ರದಲ್ಲೇ ಇನ್ನೊಂದು ವಾರ 10 ದಿವಸದಲ್ಲೇ ನಾವು ಒಂದು ಗೂಗಲ್ ಮೀಟನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಒಂದು ಗೂಗಲ್ ಮೀಟನ್ನು ಮಾಡಿ ಅದ್ರ ಜೊತೆಗೆ ನಾವು ಶಾಲೆಯಲ್ಲೂ ಸಹಿತ ಮತ್ತೆ ಮಾತಾಡ್ತೀವಿ, ಯಾವಾಗ ಏನು ಮಾಡೋದು ಹೆಂಗೆ ಅಂತ ಎಲ್ಲ ನಮ್ಮ ಪ್ರಧಾನ ಗುರುಗಳು ಮತ್ತು ನಮ್ಮ ಸರ್ವ ಸಿಬ್ಬಂದಿಗಳ ಒಂದು ಸಹಕಾರವನ್ನು ಪಡ್ಕೊಂಡು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ತಮ್ಮ ಒಂದು ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಸಹಿತ ತೆಗೆದುಕೊಳ್ಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ದೀವಿ. ತದನಂತರ ಒಂದು ಗೂಗಲ್ ಮೀಟ್ ಆಗಿರ್ಬೋದು ಅಥವಾ ಒಂದು ಸಭೆಯನ್ನು ನಾವು ಶಾಲೆಯಲ್ಲಾದರೂ ಸಹಿತ ಕರಿಬೋದು. ತಾವೆಲ್ಲರೂ ಸಹಿತ ಆವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಅದರಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮುಖಾಂತರ ಈ ಒಂದು ಶಾಲೆಯನ್ನು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ತಾವೆಲ್ಲರೂ ಸಹಿತ ಸಹಕರಿಸ್ತೀರಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಈ ಒಂದು ನೂತನ ವರ್ಷ 2026 ನಿಮ್ಮೆಲ್ಲರಿಗೂ ಸಹಿತ ಒಂದು ಒಳ್ಳೆಯ ಶುಭವನ್ನು, ಒಳ್ಳೆಯ ಸುಖ ಶಾಂತಿ ಸಮೃದ್ಧಿಯನ್ನು ಆ ದೇವರು ತಮಗೆ ನೀಡಲಿ ಅಂತ ಹೇಳ್ತಾ, ಮುಂದೆ ಈ ಒಂದು ಗುಂಪಿನಲ್ಲಿ ಆಗ್ತಕ್ಕಂಥ ಒಂದು ಸಂದೇಶಗಳಾಗಿರ್ಬೋದು, ಕೆಲವು ಮಾತುಕತೆಗಳಿಗೆ ಒಳ್ಳೆಯ ರೀತಿಯ ಕ್ರಿಯಾತ್ಮಕವಾಗಿ ತಾವೆಲ್ಲರೂ ಸಹಿತ ಪ್ರತಿಕ್ರಿಯಿಸಬೇಕು ಅಂತ ಹೇಳ್ತಾ, ಒಳ್ಳೆಯ ರೀತಿಯ ಸಹಕಾರವನ್ನು ತಾವು ನೀಡ್ತೀರಂತ ತಮ್ಮನ್ನು ನಂಬ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಾವೆಲ್ಲರೂ ಸಹಿತ ಈ ಒಂದು ಗುಂಪನ್ನು ಗಟ್ಟಿಗೊಳಿಸಲಿಕ್ಕೆ ಒಳ್ಳೆಯ ವ್ಯಕ್ತಿಗಳನ್ನು ಸೇರಿಸ್ರಿ, ಹಾಗೆ ಸೇರಿಸಲಿಕ್ಕೆ ತಮ್ಮ ಸ್ನೇಹಿತರನ್ನು ಮನವೊಲಿಸ್ರಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.